ನಾಯಕತ್ವ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಸಿಎಂ ಮತ್ತು ಡಿ.ಸಿ.ಎಂ ಇಬ್ಬರು ಕೂಡ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ದೇನಿಲ್ಲ ಸ್ವಾಮಿ, ನಾವು ಏನು ಹೇಳಿದ್ರು ಕೇಳ್ತೀವಿ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ನಮ್ಮ ಮುಂದಿನ ನಿರ್ಧಾರ ಅಂತೆಲ್ಲ ಮಾತನಾಡ್ತಾರೆ. ಈಗೇನಾಗ್ತಾ ಇದೆ, ನಾಯಕತ್ವ ಸಂಘರ್ಷಕ್ಕೆ ಜನವರಿಯಲ್ಲಿ ಪರಿಹಾರ ಸಿಗುತ್ತಾ ಅಥವಾ ಮತ್ತೆ ಏನಾದರೂ ಮುಂದೆ ಹೋಗುತ್ತಾ ಅನ್ನೋ ಪ್ರಶ್ನೆ. ಇವತ್ತು ಬೇರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ನಾವಿಬ್ರು ಭಾಳ ಚೆನ್ನಾಗಿದ್ದೀವಿ, ಹೈಕಮಾಂಡ್ ನಾಯಕರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಡೆಯೋದು ಪಕ್ಕಾನಾ? ಗ್ಯಾರಂಟಿ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಗಂಗಾ ಬಸವರಾಜ್ ಅಂತ ಬಂದಾಗ ನಮಗೆ ಡಿ.ಕೆ. ಸಾಹೇಬರು ನೆನಪಾಗ್ತಾರೆ. ಬಿಕಾಸ್ ಶಿವಗಂಗಾ ಬಸವರಾಜ್ ಅವರು ಪದೇ ಪದೇ ಯಾರೇ ಎಚ್ಚರಿಕೆ ಕೊಡಲಿ, ಯಾರೇ ಏನೇ ಹೇಳಿ, ಯಾರೇ ಕಡಿವಾಣ ಹಾಕಲಿ, ನಾನು ಮಾತ್ರ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿ, ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಭಾಳ ಬಹಿರಂಗವಾಗಿ ಹೇಳಿಕೊಂಡಿದ್ದಂಥ ನಾಯಕ. ಸೊ ಈಗ ಗ್ಯಾರಂಟಿ ನ್ಯೂಸ್ಗೆ ಶಿವಗಂಗಾ ಬಸವರಾಜ್ ಮತ್ತೊಮ್ಮೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಕ್ರಾಂತಿ ಸುಳಿವನ್ನ ನೀಡಿದ್ದಾರೆ ಡಿ.ಕೆ. ಶ್ರೀ ಆಪ್ತ ಶಾಸಕ. ಜನವರಿಗೆ ಬಂದು ನನ್ನ ಪ್ರಶ್ನೆ ಮಾಡಿ ಅಂದಿದ್ಯಾಕೆ ಶಾಸಕ? ಸಂಕ್ರಾಂತಿ ಆಗಲಿ ಅಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹುದೊಡ್ಡ ವಿಚಾರಗಳು ಇದ್ದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇಂದು ಬೆಳಗ್ಗೆನೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಡಿ.ಕೆ. ಶಿವರ ಪರಮ ಆಪ್ತರಾಗಿರ್ತಕ್ಕಂಥ ಬಸವರಾಜ ಶಿವಗಂಗಾ ಇದ್ದಾರೆ ನಮ್ಮ ಜೊತೆಗೆ. ಸೊ ಅವ್ರನ್ನೇ ಮಾತಾಡ್ಸ್ಕೊಂತ ಹೋಗೋಣ. ಸರ್, ಏನು ಸರ್, ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಿರ್ತಕ್ಕಂಥದ್ದು ಮುಂದಿನ ವಿಚಾರದಂತ? ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅಷ್ಟೇ ವಿಷಯ ನನಗೂ ಗೊತ್ತಿರೋದು. ಅದನ್ನು ಗೊತ್ತಾಗ ಮಾಡಿದ್ದು ನೀವೇ ಮಾಧ್ಯಮದವ್ರು. ಮತ್ತು ನನ್ನೇ ಕೇಳಿದ್ರೆ ನೀವೆಲ್ಲ ಕೊಟ್ಟಿದ್ದೀರಿ, ಆ ಪತ್ರಿಕಾ ಮಾಧ್ಯಮದ ಏನು ವರದಿ ಬಂದಿದೆ ಅದೇ ನಡೆದಿರ್ಬೋದು ಅಂತ ನಾವು ಭಾವಿಸಿದ್ದೀವಿ. ಅಲ್ಲ, ಮಾಧ್ಯಮಕ್ಕಿಂತ ಹೆಚ್ಚಾಗಿ ನಿಮಗೆ ಭಾಳ ತಿಳಿದಿರುತ್ತೆ ಅಂತದ್ದು. ನಾನು ಅವ್ರ ಜೊತೆಗೆ ಇದ್ದಿದ್ದರೆ ಏನಾರು ಅವ್ರು ಐಡಾಗಿ ಹೇಳಿರ್ಬೋದು ಮಾಧ್ಯಮಕ್ಕೆ ಅನ್ನೋದಿದ್ದರೆ ನಿಮಗೆ ಹೇಳ್ತಾ ಇದ್ದೆ. ಬಟ್ ನಾನು ದಾವಣಗೆರೆಯಲ್ಲಿ ಇರೋದ್ರಿಂದ ಅಲ್ಲೇನು ಒಳಗಡೆ ಚರ್ಚೆಗೆ ನನಗೆ ಮಾಹಿತಿ ಇಲ್ಲ. ಅಲ್ಲ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರ್ತಕ್ಕಂಥದ್ದು, ಏನಿದೆ ಇದರ ಹಿನ್ನೆಲೆ ಅಂತ? ಈಗ ವಿಧಾನಸಭಾ ಅಧಿವೇಶನ ಬರ್ತಾ ಇದೆ. ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾವ ರೀತಿ ಪ್ರಹಾರ ಮಾಡ್ಬೋದು, ಅವ್ರನ್ನ ಯಾವ ರೀತಿ ನಮ್ಮ ಶಾಸಕ ಟೀಮ್ ತಗೊಂಡು ನಾವು ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ, ಅಥವಾ ಅಭಿವೃದ್ಧಿಗಳ ವಿಷಯಗಳ ಬಗ್ಗೆ ಅವ್ರು ಕೇಳಿದಂಥ ಕ್ವಶನ್ಗೆ ಉತ್ತರ ಕೊಡೋದ್ರ ಬಗ್ಗೆ ಚರ್ಚೆಗೆ ಸಾಮಾನ್ಯವಾಗಿ ಪಕ್ಷದ ಅಧ್ಯಕ್ಷರು ಜೊತೆ ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಮುಖ್ಯಮಂತ್ರಿಗಳು ತಿಂಡಿ ಕರೆದಿದ್ದಾರೆ, ಮಾತಾಡಿದ್ದಾರೆ. ಅದ್ರಾಗ ಏನಿದೆ ವಿಶೇಷತೆ? ಅಲ್ಲ, ಈಗ ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂಗೆ ಈ ಮುಂಚೆ ತಾವು ಹೇಳ್ತಾ ಇದ್ರಿ ನವಂಬರ್ ಕ್ರಾಂತಿ ನಂತರ ಡಿಸೆಂಬರ್ ನಂತರ, ಈಗ ಜನವರಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಂದರೆ ಜನವರಿ ನಂತರದಲ್ಲೂ ಕೂಡ ಡಿ.ಕೆ. ಶಿ ಸೇಮ್ ಆಗ್ಬೋದು ಅಂತ. ನಾನು ಮುಖ್ಯಮಂತ್ರಿ ವಿಷಯವಾಗಿ ಮಾತಾಡಲ್ಲ ಅಂತ ಮಾಧ್ಯಮದ ಮಿತ್ರರಿಗೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಹೇಳಿದ್ದೀನಿ. ಸುಮಾರು ಇಲ್ಲಿ 7 ತಿಂಗಳಾಗಿದೆ. ಬಿಡಿ, ನೀವು ಅದ್ರ ಮೇಲೂ ನೀವು ಮಾತಾಡ್ತೀನಿ ಅಂತೇಳಿದ್ರಿ, ಬ್ಲಡ್ಡಲ್ಲಿ ಬರ್ಕೊಡ್ತೀನಿ ಅಂತೇಳಿದ್ರಿ, ಡಿಸೆಂಬರ್ ಮುಗಿಲಿ ಅಂತ ನೀವೇ ಹೇಳ್ತಿದ್ದೀರಿ. ಹಂಗಾರೆ ಜನವರಿ ಕೇಳ್ರಿ ಅದನ್ನು. ಸರ್, ಡಿಸೆಂಬರ್ ಮುಗಿತು ನೀವು ಹೇಳಿದ್ರಲ್ಲ ಏನು ಅಂತ ಕೇಳಿದ್ರೆ ಅವತ್ತು ಉತ್ತರ ಕೊಡ್ತೀನಿ. ಇವತ್ತು ಯಾಕೆ? ಅಲ್ಲ, ಜನವರಿಯಲ್ಲಿ ಸಂಕ್ರಾಂತಿ ಇದೆ, ಅವಾಗೇನೋ ಸಂಕ್ರಾಂತಿ ಏನಾರು ಆಗ್ಬೋದಂತ. ಸಂಕ್ರಾಂತಿ ಅಂತೂ ಆಗ್ತದೆ, ಸಂಕ್ರಾಂತಿ ಆಗಲೇಬೇಕು. ಅದೊಂದು ವಿಶೇಷ ದಿನ. ಯಾಕೆಂದರೆ ದೀಪಾವಳಿ, ಯುಗಾದಿ ಎಲ್ಲ ಡೇಟ್ ಚೇಂಜ್ ಆಗ್ತವೆ. ನಾನು ನೋಡ್ದಂಗೆ ಸಂಕ್ರಾಂತಿ ಯಾವಾಗಲೂ ಜನವರಿ 14ಕ್ಕೆ ಬರುತ್ತೆ. ಈ ಸೇರು ಜನವರಿ 14ಕ್ಕೆ ಸಂಕ್ರಾಂತಿಯಿಂದ ಹಬ್ಬ ಮಾಡ್ತೀವಿ. ಅಂದರೆ ಸಂಕ್ರಾಂತಿ 14ಕ್ಕೆ ಅವತ್ತೇನಾರು ಆಗಿದ್ರೆ ಬದಲಾವಣೆ ಆಗ್ಬೋದು ಹಂಗಾದ್ರೆ? ಈಗಲೇ ಹೆಂಗೆ ಗೊತ್ತಾಗ್ತದೆ? ಹೈಕಮಾಂಡ್ ಅಲ್ಲ ತೀರ್ಮಾನ, ನಂದೇನಿಲ್ಲಲ್ಲ. ನಾನು ತೀರ್ಮಾನ ಮಾಡಿದ್ರೆ ನನಗೆ ಈ ಸತಿಗೆ ಮಾಡ್ಕೊಂಬಿಡ್ತಿದ್ದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದು ಸಂಕ್ರಾಂತಿ ಮಾಡುತ್ತೋ ಅಥವಾ ದೀಪಾವಳಿ ಮಾಡುತ್ತೋ ಅಥವಾ ನಾಳೆ ಅಮಾವಾಸ್ಯೆ ಮಾಡುತ್ತೋ, ನಾಳೆ ನಾಡ್ದು ಅಮಾವಾಸ್ಯೆ ಇರ್ಬೇಕು, ಅಮಾವಾಸ್ಯೆ ಮಾಡುತ್ತೋ ಹೈಕಮಾಂಡ್ನ ಕೇಳಬೇಕು. ಅಲ್ಲ, ಈಗ ದಾವಣಗೆರೆ ಜಿಲ್ಲೆ ಕೆಲವು ಶಾಸಕರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಡಿ.ಕೆ. ಶಿ ಅವ್ರನ್ನ ಭೇಟಿಯಾಗಿರ್ತಕ್ಕಂಥ, ಇದರಲ್ಲಿ ಬೇರೆ ಏನಾದರೂ ಕೂಡ ಸಚಿವ ಸಂಪುಟ ವಿಚಾರ ಸಂಬಂಧಪಟ್ಟಂಗೆ ಏನಾದರೂ ಇದೆಯಾ? ಸಚಿವ ಸಂಪುಟ ವಿಸ್ತರಣೆದು ವಿಷಯನೂ ಇಲ್ಲ, ಆ ವಿಷಯವಾಗಿ ಹೋಗಿಲ್ಲ. ನಾವು ಯಾವಾಗಲೂ ಸಾಮಾನ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆ ಶಾಸಕರು ಅಂತ ಅಲ್ಲ, ರಾಜ್ಯದ ಎಲ್ಲ ಶಾಸಕರು ಜೊತೆಗೆ ಎಲ್ಲ ಪಾರ್ಟಿಯ ಶಾಸಕರು ಸೇರ್ತೀವಿ. ನಮ್ಮ ಮನೇಲಿ ಯಾವಾಗಲೂ ರೆಗ್ಯುಲರಾಗಿ. ನಿನ್ನೆ ಇವರು ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೇಲಿ ಊಟ ಮಾಡಿದ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಮ್ಮಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾತಾಡಿದ್ವಿ. ಅದೇ ನಮ್ಮ ಲೆಕ್ಕಿಗೆ ಅವರು ಫ್ರೀಯಾಗಿ ಸಿಕ್ಕರು, ಓದಿ ಮಾತಾಡಿದ್ವಿ. ವಿಶೇಷತೆ ಕಲ್ಪಿಸೋದು ಬೇಡ. ಅಂದರೆ ಈಗ ಏನಾಗಿದೆ ಅಂತಂದರೆ BJPಯಲ್ಲಿ ಕೆಲವರು ಏನು ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂತೆ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದು, 50 ಕೋಟಿ 100 ಕೋಟಿ ಅಂತ. ಸೊ ಇಲ್ಲಿ ಏನಾದರೂ ಕೂಡ ಆಗಿರ್ಬೋದಾಗಾದ್ರೆ ಅಂತ. ಕೊಡಿಸ್ರಪ್ಪ, ನನಗೊಂದು 100 ಕೋಟಿನ ವ್ಯಾಪಾರನೂ ಮಾಡಿರಿ, ಕುದುರೆನಾರು ಮಾಡಿರಿ, ನನ್ನನ್ನಾರು ವ್ಯಾಪಾರ ಮಾಡಿರಿ, 100 ಕೋಟಿ ಕೊಡಿಸ್ರಿ. ಅಂದರೆ ಆ ಥರದ್ದು ಏನು ಬೆಳವಣಿಗೆಗಳು ಆಗಿಲ್ಲ ಹಾಗಾದರೆ? ಅಲ್ಲಿ ಕೊಡೋಂಥ ಅವಶ್ಯಕತೆ ಏನಿದೆ? ಈಗ ನನಗೇನಾದ್ರು
ವಸ್ತುಗಳು ಖರೀದಿ ಮಾಡ್ಬೇಕು ನಾನು ದುಡ್ಡು ಕೊಡ್ತೀನಿ. ಖರೀದಿ ಮಾಡೋ ಅಂಥ ಸಂದರ್ಭವೂ ಇಲ್ಲ. 140 ಜನ ಇದ್ದೀವಿ, ಏನು 124 ಬಹುಮತಕ್ಕೆ ಬೇಕು, 123 ಇದ್ದೀವಿ ಅಂದರೆ ಒಬ್ಬರು ಇಬ್ಬರು ತಗೊಳಕ್ಕೆ ಏನಾದ್ರು ಖರೀದಿ ನಡೆದಿದೆ. ಬಿ ಜೆ ಪಿಯವ್ರು ಮಾಡ್ತಾರಲ್ಲ ಆಪ್ರೇಷನ್ ಕಮಲ ಹಿಂಬಾಗಿಲಿಂದ ಮಾಡ್ತಿದ್ದೀವಿ ಅನ್ಬೋದು. ಆ ಥರ ಏನಿಲ್ಲಲ್ಲ. ನಾವು 140 ಜನರಿಂದ ಖರೀದಿನೂ ಬರೋಲ್ಲ, ವ್ಯಾಪಾರನೂ ಬರೋಲ್ಲ. ಸುಮ್ಮನೆ ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷದ ಸೃಷ್ಟಿ. ಈಗ ವಿರೋಧ ಪಕ್ಷರು ಹೇಳ್ತಕ್ಕಂಥದ್ದು ಏನಂತಂದರೆ ರೇಣುಕಾಚಾರ್ಯ ಅವರೇ, ಅಂದರೆ ಪಕ್ಷ ಸಿದ್ಧಾಂತಗಳು ಒಪ್ಕೊಂಡು ಬರೋದಾದರೆ ನಾವು ಬಿ ಜೆ ಪಿಗೆ ಸ್ವಾಗತ ಮಾಡ್ತೀವಿ ಏನಂತ ಒಂದು ವಿಚಾರ ಹೇಳ್ಬಿಟ್ರು. ನೋಡ್ರಿ, ತಮಗೆಲ್ಲ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಸಾಹೇಬರು ರಕ್ತ ಕಾಂಗ್ರೆಸ್ ರಕ್ತ. ಅವರು ಅಂಥ ಒಂದು ಜೈಲಿಗೆ ಕಳಿಸಿದ್ರು ವಿರೋಧ ಪಕ್ಷದವ್ರು, ಬಿ ಜೆ ಪಿಯವರು. ಅಂಥ ಒಂದು ಸಂದರ್ಭದಲ್ಲೇ ಅವ್ರ ಪಾರ್ಟಿ ಬಿಡೋಕ್ಕೆ ತಯಾರಿರಲಿಲ್ಲ. ಅವಾಗಲೇ ಅವ್ರಿಗೆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳ ಆಫರ್ಗಳು ಬಂದ್ರೂ ಅವ್ರ ಪಾರ್ಟಿ ಬಿಡದೇ ಕಾಂಗ್ರೆಸ್ ಇದ್ದಂಥ ಕಾಂಗ್ರೆಸ್ ಪಕ್ಷ ನಮ್ಮ ತಾಯಿ ಅಂತೇಳಿ ಇದ್ದಂಥವ್ರು. ಅಂಥ ಸಂದರ್ಭದಾಗೆ ಹೋಗ್ಲಿಲ್ದವರು ಈಗ ಹೋಗ್ತಾರ? ಅಲ್ಲ, ಏನಂದರೆ ರೇಣುಕಾಚಾರ್ಯ ಹೇಳ್ತಕ್ಕಂಥದ್ದು ಅಂತಂದರೆ, ಈಗ RSSನ ಒಂದು ಗೀತೆ ಇದೆ, ಅದನ್ನು ಕೂಡ ಅವ್ರು ಆಡಿದ್ದಾರೆ. ಬಂದರೆ ನಮ್ಮ ಸಿದ್ಧಾಂತವನ್ನು ಒಪ್ಪಿಗೆ ಬಂದರೆ ನಾವು ಖಂಡಿತವಾಗಿ ಸ್ವಾಗತ ಮಾಡ್ತೀವಿ ಅನ್ನೋಂಥದ್ದು. ರೀ, ನಾವು ಹೋಗೋ ಪರಿಸ್ಥಿತಿನೇ ಇಲ್ಲಲ್ಲ. ಇನ್ನೂ ಅವ್ರು ಬರೋಕ್ಕೆ ರೆಡಿ ಇದ್ದಾರೆ. ತಾವು ಮಾಹಿತಿ ತಗೊಳ್ರಿ, ನಿಮಗೂ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ನಡೆಯೋಂಥ ರಾಜಕೀಯ. ಅವ್ರು ಬರೋಕ್ಕೆ ರೆಡಿ ಇದ್ದಾರೆ. ನಾವು ಬಿಟ್ಕೊಳ್ದಂಗೆ ಡೋರ್ ಹಾಕೊಂಡು ನಾವು ಇದ್ದೀವಿ. ನಾವ್ಯಾಕೆ ಹೋಗೋಣ ಅವ್ರ ಪಕ್ಷಕ್ಕೆ? ಆ ಥರ ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋ ಪ್ರಮೇಯನೂ ಇಲ್ಲ, ಅರ್ಥವೂ ಇಲ್ಲ. ಅಂದರೆ ಜಿಲ್ಲೆಯ ಕೆಲವು ಏನು ಬಿ ಜೆ ಪಿ ಮಾಜಿ ಶಾಸಕರು ಅಥವಾ ಶಾಸಕರು ಯಾರು ಬಂದರೆ ನೀವು ಕೂಡ ಕರ್ಕೊಳ್ತೀರಿ? 100ಕ್ಕೆ 100 ಹೃದಯಪೂರ್ವಕ ಸ್ವಾಗತ. ಯಾರೇ ಬರಲಿ, ಬಿ ಜೆ ಪಿಯವರು ಬರಲಿ, JDS ಬರಲಿ, ನಮ್ಮ ಜಿಲ್ಲೆಯವರೇ ಬರಲಿ, ಹೊರಗಡೆ ಜಿಲ್ಲೆಯವರು ಬರಲಿ, ಯಾರೇ ಪಾರ್ಟಿ ಬಂದರೂ ನಾವು ಸ್ವಾಗತ ಮಾಡ್ತೀವಿ. ಅಂದರೆ ಈ ಮುಖಾಂತರವಾಗಿ DKಶಿ ಅವ್ರನ್ನ CM ಮಾಡಲೇಬೇಕನ್ನೋ ಒಂದು ಪಣ ಕೊಟ್ಟು ನಿಂತ್ಕೊಂಡಿದ್ದೀರಿ. ಈಗ ಪಕ್ಷ ಸಂಘಟನೆಗೆ ಅನುಕೂಲ ಆಗಲಿ ಅಂತ ಎಲ್ಲರನ್ನೂ ನಾವು ಕರ್ಕೊಳ್ತೀವಿ. ಇದು DKಶಿ ಅವರ ಪರಮ ಆಪ್ತರಾಗಿರ್ತಕ್ಕಂತಹ ಬಸವರಾಜ ಶಿವಗಂಗಾ ಅವರ ಮಾತು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.